ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವುದಕ್ಕೆ ಸಾಕ್ಷಿಯಾಗಿ ಮಳವಳ್ಳಿ ತಾಲೂಕಿನ ತಮ್ಮಡಹಳ್ಳಿ ಗ್ರಾಮದ ಮಕ್ಕಳ ಮನೆ ಶಾಲೆಯ ಉದ್ಘಾಟನೆಗೆ ಮಕ್ಕಳಿಂದಲೇ ಮಾಡಿಸಲಾಗಿದೆ. ಈ ವೇಳೆ ತಾಯಂದಿರು ಮಕ್ಕಳ ಹಸ್ತ ಹಿಡಿದು ಅಕ್ಷರ ಅಭ್ಯಾಸವನ್ನ ಮಾಡಿಸಿದ್ದಾರೆ. ಇನ್ನು ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಪಠ್ಯ ಪುಸ್ತಕ ಹಾಗೂ ಪರಿಕರವನ್ನ ಗ್ರಾಮಸ್ಥರು ವಿತರಿಸಿದ್ರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಲಿಂಗೇಗೌಡ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಶಾಲೆಯನ್ನ ತೆರೆಯುವುದು ಉತ್ತಮ ಬೆಳವಣಿಗೆ. ಅಂಗನವಾಡಿ ನಿರ್ಲಕ್ಷ್ಯದಿಂದ ತೆರೆಯಲು ವಿಳಂಬವಾಗಿದ್ದು ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರ ಕಾಳಜಿಯಿಂದ ಶಾಲೆ ಪ್ರಾರಂಭಿಸಲು ಸಾಧ್ಯವಾಯಿತು ಎಂದರು. ಇನ್ನು ಎಸ್ಡಿಎಂ ಅಧ್ಯಕ್ಷ ಮಾದೇಶ್ ಮಾತನಾಡಿ, ಸರ್ಕಾರಿ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಗ್ರಾಮದ ಮುಖಂಡರು ಹಾಗೂ ಯುವಕರ ಸಹಕಾರ ಅತ್ಯಗತ್ಯ ಎಂದಿದ್ದಾರೆ. ನಮ್ಮ ಗ್ರಾಮದ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಶಾಲೆಯನ್ನು ತೆರವು ಮಾಡೋಕ್ಕೋಸ್ಕರ ಎಲ್ಲ ನಮ್ಮ ಗ್ರಾಮದ ಯಜಮಾನರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಈ ಶಾಲಾ ಶಿಕ್ಷಕರ ಸಹಯೋಗದಲ್ಲಿ ಈ ದಿನ ಎಲ್ಕೆಜಿ ಯುಕೆಜಿಯನ್ನು ಪ್ರಾರಂಭ ಮಾಡಿದ್ವಿ. ಸರ್ಕಾರ ಆದೇಶನೇ ಮಾಡಿದೆ, ಎಲ್ಕೆಜಿ ಯುಕೆಜಿಯನ್ನು ಎಲ್ಲ ಮಕ್ಕಳು ಜಾಸ್ತಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರ ಎಲ್ಲಿ ಸರ್ಕಾರಿ ಶಾಲೆ ಪಕ್ಕದಲ್ಲಿದೆ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದ್ದರೂ ಕೂಡ ಮೊದಲ ಲೀಸ್ಟಲ್ಲಿ ನಮ್ಮ ಶಾಲೆ ಕೂಡ ಎಲ್ಕೆಜಿ ಓಪನ್ ಮಾಡಬೇಕು ಅಂಗನವಾಡಿಯವರು ಅಂತ ಇತ್ತು. ಎರಡನೇ ಲೀಸ್ಟ್ ಆಗೋಷ್ಟರಲ್ಲಿ ಅದು ಮಾಯ ಆಗ್ಬಿಡ್ತು. ಆ ಟೈಮಲ್ಲಿ ನಮ್ಮ ಅಂಗನವಾಡಿ, ನಮ್ಮ ಗ್ರಾಮದ 2 ಅಂಗನವಾಡಿ ಇದ್ರು, 1ನೇ ಅಂಗನವಾಡಿ 2ನೇ ಅಂಗನವಾಡಿ 2 ಅಂಗನವಾಡಿ ಇದ್ದರು. ಅಂಗನವಾಡಿ ಶಿಕ್ಷಕರ ನಿರ್ಲಕ್ಷ್ಯದಿಂದ ಇವತ್ತು ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡೋದು ತುಂಬ ಕಷ್ಟಕರ ಆಯಿತು. ನಮ್ಮ ಗ್ರಾಮದ ಶಿಕ್ಷಕರು ಏನೇ ಸತಾಯ ಮಾಡಲೇಬೇಕು ಅಂತ ಬೇಸಿಗೆಯಲ್ಲಿ ಮನೆಗೆ ಹೋಗಿ ನಮ್ಮ ಪೇರೆಂಟ್ಸ್ಗಳನ್ನೆಲ್ಲ ಕನ್ವರ್ಟ್ ಮಾಡಿ ಪ್ರೈವೇಟ್ ಶಾಲೆಗೆ ಹೋಗದೆ ಇರೋ ಥರ ನಾವೇ ನಮ್ಮ ಶಾಲೆಯಲ್ಲಿ ಏನು ಬೇಕಾದರೂ ನಿಮ್ಗೆ ಅಭಿವೃದ್ಧಿ ಕೊಡ್ತೀವಿ, ನಾವು ಚೆನ್ನಾಗಿ ಪಾಠ ಮಾಡ್ತೀವಿ, ನಿಮ್ಮ ಮಕ್ಕಳಿಗೆ ಶ್ರೇಯಸ್ ತಂದು ಕೊಡ್ತೀವಿ ಅಂತ ಹೇಳಿ ಅವರು ಪಟ್ಟ ಶ್ರಮದಿಂದ ಈ ದಿನ ಎಲ್ಲ ಸಹಯೋಗದಿಂದ ನಮ್ಮ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಓಪನ್ ಆಗಿದೆ. ನಮ್ಮ ಗ್ರಾಮದಲ್ಲಿ ಯಥೇಚ್ಛವಾಗಿ ಮೊದಲು ಏನೇನೂ ಇಲ್ಲದೆ ಇದ್ದಂಥ ಶಾಲೆ, ಕುಗ್ರಾಮವಾಗಿದ್ದಂಥ ಶಾಲೆ. ನಮ್ಮ ತಾಲೂಕಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಗ್ರಾಮ ಇದ್ದರೂ ಕೂಡ ತುಂಬ ಕುಗ್ರಾಮವಾಗಿತ್ತು. ಆದರೂ ನಮ್ಮ ಕೊರೋನಾ ಕಾಲದಲ್ಲಿ 101 ಮಕ್ಕಳು 102 ಮಕ್ಕಳು ದಾಟಿದ್ದಂಥ ಶಾಲೆ. ಈ ಸರ್ಕಾರಿ ಶಾಲೆ ಅಭಿವೃದ್ಧಿ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಬರಬೇಕು. ಇದು